ಚುನಾವಣೆಯ ಸನಿಹದಲ್ಲಿಯೇ ರಾಜ್ಯ ರಾಜಕಾರಣದಲ್ಲಿ ಅನುದಾನದ ಫೈಟ್ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಪರಿಹಾರದ ಫೈಟ್ ತಾರಕಕ್ಕೇರಿರುವಂತಹದ್ದು. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪ್ರಬಲ ವಾದವಾಗಿದೆ. ಕೇಂದ್ರಕ್ಕೆ ಮುಜುಗರ ಆಗುತ್ತೋ ಎಂಬಂತಹ ಆತಂಕ ಕೂಡ ಇದೆ. ನೋಟಿಸ್ ನೀಡದಂತೆ ಕೇಂದ್ರ ಸರ್ಕಾರ ಕೇಳಿಕೊಂಡಿದೆ. ಯಾವ ನೀತಿ ಸಂಹಿತೆಯೂ ಕೂಡ ಇದಕ್ಕೆ ಅಡ್ಡಿ ಬರಲ್ಲ. ಪಬ್ಲಿಕ್ ಟಿವಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನುದಾನದ ಬಗ್ಗೆ ಚರ್ಚೆಗೆ ಬರುವಂತೆ ಸಿಟಿ ರವಿ ಅವರು ಸವಾಲನ್ನು ಹಾಕಿದ್ದಾರೆ. ರೈತರಿಗೆ ಹಣ ಬಿಡುಗಡೆಯನ್ನ ಮಾಡಿಲ್ಲ ಅಂಥೇಳಿ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇವೆಲ್ಲವೂ ಕೂಡ ಪರಿಹಾರದ ವಿಚಾರಕ್ಕೆ, ಅನುದಾನದ ವಿಚಾರಕ್ಕಾಗ್ತಾ ಇರುವಂತಹ ಬೆಳವಣಿಗೆಗಳು. ಇದೇ ವಿಚಾರಕ್ಕೆ ಒಂದು ಕಡೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ, ಮತ್ತೊಂದು ಕಡೆ ರಾಜಕೀಯ ನಾಯಕರುಗಳ ನಡುವೆ ಮಾತಿನ ಮಲ್ಲಯುದ್ಧ ಕೂಡ ನಡೀತಾ ಇರುವಂತಹದ್ದು. ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ ಈ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಹೇಳಿಕೆ ಏನು ಕೊಟ್ಟಿದ್ರು, ನಮಗೆ ತಡವಾಗಿ ಬಂದರು, ಅದಕ್ಕೆ ಲೇಟ್ ಆಯಿತು ಅಂತ ಕೊಡೋದಕ್ಕೆ ಆ ವಾದವನ್ನು ಅಫಿಡೇವಿಟ್ ಮುಖಾಂತರ ಅಮಿತ್ ಶಾ ಅವರ ಹೇಳಿಕೆಯನ್ನು ಮಂಡಿಸಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಪರಿಹಾರದ ಫೈಟ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೂ ಕೂಡ ಇದು ತಲುಪಿರುವಂತಹದ್ದು. ಈ ನಡುವೆ ರಾಜಕೀಯ ನಾಯಕರುಗಳ ನಡುವೆ ಕೂಡ ಮಾತಿನ ಸಮರ ಇದೇ ವಿಚಾರಕ್ಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಂದಿಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಆರೋಪಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಬರಲಿ ಅಂಥೇಳಿ ಬಿಜೆಪಿಯ ನಾಯಕರುಗಳು ಆಗ್ರಹಿಸ್ತಾ ಇದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಮತಗಳಿಕೆಗೂ ಕೂಡ ಎರಡೂ ಪಕ್ಷಗಳು ಮುಂದಾಗುವ ರೀತಿಯಲ್ಲಿ ಕಾಣಿಸ್ತಾ ಇರುವಂತಹದ್ದು. ನೀವು ಕೂಡ ಅವರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀರಿ. ಕಳೆದ 2-3 ತಿಂಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇರುವಂತಹದ್ದು. CM ಸಿದ್ದರಾಮಯ್ಯನವರು ಕೂಡ ನೇರವಾಗಿಯೇ ನಿರ್ಮಲಾ ಸೀತಾರಾಮನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಮೊನ್ನೆ ಅಷ್ಟೇ ಅಮಿತ್ ಶಾ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಪ್ರಶ್ನೆಯನ್ನು ಮಾಡಿದ್ರು. DK ಶಿವಕುಮಾರ್ ಕೂಡ ಇದೇ ಕೆಲಸವನ್ನೇ ಮಾಡಿದ್ರು. ಸರ್ಕಾರದ ಪರವಾಗಿ ಅವರ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಇಬ್ಬರೂ ಸಹ ಬಂದು ನಮಗೆ 2 ವಾರ ಟೈಮ್ ಕೊಡಿ, ಒಂದು ತೀರ್ಮಾನ ತೆಗೆದುಕೊಂಡು ವಾಪಸ್ ಕೋರ್ಟ್ ಮುಂದೆ ಬರ್ತೇವೆ ಅಂತ ಹೇಳಿದ್ದಾರೆ. ಕೋರ್ಟ್ನವರು ನೋಟಿಸ್ ಇಶ್ಯೂ ಮಾಡೋಣ ಅಂತ ಅಂದಾಗ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಬೇಡ ನೋಟಿಸು, ನಾವೇ ಒಂದು ತೀರ್ಮಾನ ತೊಗೊಂಡು ಬರ್ತೀವಿ ಅಂತ. ಬಹುಶಃ ನೋಟಿಸ್ ಇಶ್ಯೂ ಮಾಡಿದರೆ ಅವರಿಗೆ